ಕೆಲವೊಂದಿಷ್ಟು ಕಚಡಗಳು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಅವ್ರ ಫೋಟೋಗಳನ್ನ ನಾನು ಹಾಕ್ತೀನಿ. ಅವನು ಮುಸ್ಲಿಮು, ಅವನು ಬೇರೆ ಧರ್ಮದವನು, ಹಿಂದೂ ಧರ್ಮದ ಬಗ್ಗೆ ಅವನು ಬೇಕು ಅಂತಾನೆ ಏನೇನೋ ಇಲ್ದಿರೋ ಬ್ಯಾಡ್ ವಿಚಾರಗಳನ್ನೆಲ್ಲ ಸ್ಪ್ರೆಡ್ ಮಾಡ್ತೇನೆ ಅಂತ. ಈ ಕಚಡ ನನ್ನ ಮಕ್ಕಳ ಐದ್ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ಜಾತಿ ಧರ್ಮ ಬೇಕಾಗಿಲ್ಲ. ಧೈರ್ಯ ಬೇಕು, ಮೀಟ್ರ್ ಬೇಕು. ಅನ್ಕೊಂಡಂತ ಯೂಟ್ಯೂಬರ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಯೂಟ್ಯೂಬರ್. ಬೆದರಿಕೆ ಹಾಕೋದಾಗಿರ್ಬೋದು, ಆಮೇಲೆ ಅವ್ರ ಪರ್ಸನಲ್ ನಂಬರ್ನ ಶೇರ್ ಮಾಡಿದಾರೆ, ಆಮೇಲೆ ಮನೆ ನಂಬರು, ಮನೆ ಅಡ್ರೆಸ್ನೆಲ್ಲ ರೆಡ್ ಮಾಡ್ಬಿಟ್ಟಿದ್ದಾರೆ. ಸೊ ಈ ಟೈಮಲ್ಲಿ ನಾನೊಬ್ಬ ಕ್ರಿಯೇಟರ್ ಆಗಿ ನಾನು ಅವ್ರ ಹಿಂದೆ ನಿಂತ್ಕೊಂತೀನಿ. ಯಾರಿಗೆ ಆದ್ರೂ ಭಯ ಅನ್ನೋದು ಇದ್ದೇ ಇರುತ್ತೆ, ಎಂತ ಒಬ್ಬ ವ್ಯಕ್ತಿಗಾದ್ರೂ ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಅಕ್ಕ ತಂಗಿ ಯಾರಿಗಾದ್ರೂ ಆಗ್ಬೋದು, ಸರಿನಾ? ಇವತ್ತು ಬೇರೆಯವ್ರಿಗಾಗಿದ್ದು ನಾಳೆ ನಮ್ಗಾಗಲ್ಲ ಅಂತ ಏನ್ ಗ್ಯಾರಂಟಿ? ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ಹ್ಯಾಶ್ ಟ್ಯಾಗ್ ನ ಯೂಸ್ ಮಾಡಿ, ವಿ ಸ್ಟ್ಯಾಂಡ್ ವಿತ್ ಸಮೀರ್ ಅಂತ ಒಂದು ಹ್ಯಾಶ್ ಟ್ಯಾಗ್ ನ ಯೂಸ್ ಮಾಡಿ. ಧರ್ಮಸ್ಥಳದಲ್ಲಿ ಧರ್ಮ ನಡೀತಿಲ್ಲ, ಅಧರ್ಮಗಳು ನಡೀತಿದೆ. ಸೊ ಇದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು. ಸೊ ಇದನ್ನ ಕಂಟಿನ್ಯೂ ಮಾಡಬೇಕು. ಆದಷ್ಟು ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಅವನು ಮುಸ್ಲಿಮು, ಅವನು ಮುಲ್ಲಾ, ಅವನು ಜಿಹಾದಿ. ಸರಿ ಆಯ್ತು, ನಾವು ಹಿಂದೂಗಳು ಕೇಳ್ತಾ ಇದೀವಿ, ಆ ಲ್ಯಾಂಡ್ ಓನರ್ ಮತ್ತು ಅವ್ರ ತಂಗಿನ ಸಾಯಿಸಿರೋರು ಯಾರು? ವೇದಾವಲ್ಲಿ ಟೀಚರ್ನ ಅತ್ಯಾಚಾರ ಮಾಡಿ ಬೆಂಕಿ ಹಚ್ಚಿ ಅವ್ರ ಗಂಡನ್ನ ಅಂದರಾಕ್ಸಿರೋರು ಯಾರು? ಅಪೋಸಿಷನ್ ಪಾರ್ಟಿ ಲೀಡರ್ ಮಗಳನ್ನ 56 ದಿನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ನದಿ ಬದಿಗೆ ಬಿಸಾಕ್ದವ್ರು ಯಾರು? ಸೌಜನ್ಯಾಳನ್ನ ಅತ್ಯಾಚಾರ ಮಾಡಿದವ್ರು ಯಾರು? ಚಿತ್ರಹಿಂಸೆ ಕೊಟ್ಟು ಸಾಯಿಸಿದವ್ರು ಯಾರು? ನಿರಪರಾಧಿಯಾಗಿರೋ ಸಂತೋಷ್ಗೆ ಹೊಡೆದವ್ರು ಯಾರು? ನಿರಪರಾಧಿಯಾಗಿರೋ ಸಂತೋಷ್ನ 10 ವರ್ಷಗಳ ಕಾಲ ಜೈಲಲ್ಲಿ ಕೊಳೆಯೋ ತರ ಮಾಡಿದ್ಯಾರು? ಇದಕ್ಕೆಲ್ಲ ಆನ್ಸರ್ ನಿಮ್ಮ ಹತ್ರ ಇದೆ ಅನ್ನೋದಾದ್ರೆ ನಾನು ಇವತ್ತಿಗೆ ಈಗ್ಲೇ ಆ ಸಮೀರ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ತೀನಿ. ಉತ್ತರ ಇದೆಯಾ? ಉತ್ತರ ಇದೆಯಾ ಅಂದ್ರಲ್ಲೇ? ಸೌಜನ್ಯಾಳ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇರ್ತಿದ್ರೆ, ಅವಳ ತಾಯಿಯ ಜಾಗದಲ್ಲಿ ನಿಮ್ಮ ತಾಯಿ ಇರ್ತಾ ಇದ್ದಿದ್ರೆ ನೀವ್ ಇದೇ ತರ ರಿಯಾಕ್ಟ್ ಮಾಡ್ತಿದ್ರೇನಲ್ಲೇ? ಒಂದಂತೂ ನೆನ್ಪಿಟ್ಕೊಳ್ಳಿ, ಸೌಜನ್ಯ ವಿಷಯದಲ್ಲಿ ಯಾವುದೇ ಧರ್ಮದವರಾದ್ರೂ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದು ನಮ್ಮ ಧರ್ಮ, ನಾವು ಮಾಡ್ತೀವಿ. ಆ ತಾಯಿಯ ಕಣ್ಣೀರು ನಿಮ್ಗಳಿಗೆ ತಟ್ಟದೆ ಹೋಗಲ್ಲ, ನೆನ್ಪಿಟ್ಕೊಳ್ಳಿ.